ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಹೋಟೆಲ್ಸ್ ಎಲ್ಲ ವಿಡಿಯೋ ಹಾಕಿದ್ದೀನಿ. ಯಾಕಂದ್ರೆ ದಮನ್ಗೆ ಬರೋರಿದ್ರೆ ಎಲ್ಲಿ ಉಳ್ಕೋಬೋದು, ಸ್ಟೇ ಆಗೋಕ್ಕೆ ಯಾವ ಥರ ವ್ಯವಸ್ಥೆ ಇರುತ್ತಂತ ಸಿಂಪಲ್ ವಿಡಿಯೋ ಮಾಡಿದ್ದೆ. ಇದು ದೇವಕ ಬೀಚ್ ಹತ್ರ ಇರೋ ಹೋಟೆಲ್ಸ್ ರೆಸ್ಟೋರೆಂಟ್ಸ್, ಸ್ವಲ್ಪ ಹೈಫೈ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಅಂತ ಹೇಳ್ಬೋದು. ಬೀಚ್ ದಂಡೆನೇ ಇರೋ ಕಾರಣ ಸ್ವಲ್ಪ ಜಾಸ್ತಿನೇ ಫೀಸ್ ಇದ್ದಿರ್ಬೋದು, ಅಮೌಂಟ್ ಎಲ್ಲ ಜಾಸ್ತಿ ಇದ್ದಿರ್ಬೋದು ಇಲ್ಲಿ. ಯಾಕಂದರೆ ಬೀಚ್ ಸಮೀಪ ಇರುವ ಪ್ರತಿಯೊಂದು ಹೋಟೆಲ್ಸ್ಗಳದ್ದು ಅಮೌಂಟು ಜಾಸ್ತಿನೇ ಆದ್ರಿ. ಇದು ದೇವಕ ಬೀಚ್ ದಂಡೆಯಲ್ಲಿರೋದು ಮಾತ್ರ. ಸ್ವಲ್ಪ ಒಳಗಡೆ ಸೈಡ್ ಹೋದ್ರೆ ನಾವು ಕಮ್ಮಿ ಪ್ರೈಸಲ್ಲೂ ಕೂಡ ಸ್ಟೇ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ. 1000 ಹಿಡಿದು ವ್ಯವಸ್ಥೆ ಆದ್ರಿ ಇಲ್ಲಿ. ಅಂದರೆ ಒಳಗಡೆ ಸೈಡ್ ಹೋದ್ರೆ ಅಷ್ಟು ಕಮ್ಮಿ ಪ್ರೈಸಲ್ಲಿ ಸ್ಟೇ ಆಗ್ಲಿಕ್ಕೆ ಇರ್ಬೋದು. ಸ್ವಲ್ಪ ಇಲ್ಲಿ ಸಮೀಪ ಹಳ್ಳಿನೂ ಹತ್ತತಾವ್ರಿ, ಆ ಕಡೆ ಎಲ್ಲ ಕಮ್ಮಿ ಪ್ರೈಸ್ ಇರುತ್ತೆ. ಬಟ್ ಇಲ್ಲಿ ಬೀಚ್ ದಂಡೆಯಲ್ಲೇ ಇರೋ ಕಾರಣ ಹೈಫೈ ಹೋಟೆಲ್ಸ್ ಅದಾವ್ರಿ, ಸ್ವಲ್ಪ ರೆಂಟ್ ಜಾಸ್ತಿನೇ ಇರ್ತಿರ್ಬೋದು ಇಲ್ಲೆಲ್ಲ. ಸಣ್ಣ ಪುಟ್ಟ ಫಾಸ್ಟ್ ಫುಡ್ ದುಕಾನ್ಸ್ ಹಾಗೆ ಶಾಪ್ಸ್ ಎಲ್ಲ ನೋಡ್ತೀವಿ. ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ತಿನ್ಕೊಳ್ತಾ ಎಂಜಾಯ್ ಮಾಡ್ಬೋದು ನಾವು ಬೀಚ್ ದಂಡೆಯಲ್ಲಿ. ನೋಡ್ತಾ ಇದ್ದೀರಾ, ಇದಕ್ಕೆ ಮಿನಿ ಗೋವಾ ಅಂತಲೂ ಕರೀತಾರೆ. ಮಿನಿ ಗೋವಾ ಮಾರ್ಕೆಟ್ ಏರಿಯಾ ಅಂತ ಹೇಳಿ ಕರೀತಾರೆ. ಬೀಚ್ ದಂಡೆಯಲ್ಲಿ ಈ ಥರ ಶಾಪ್ಸ್ ಎಲ್ಲ ಅದಾವ. ಬಟ್ಟೆದು ಹಾಗೆ ಜ್ಯುವೆಲರ್ಸು ಹಾಗೆ ಚಪ್ಪಲಿ ಅದು ಇದು ಡಿಫೆನ್ಸ್ ಎಲ್ಲ ಅದಾವ. ಹಾಗೆ ಫಾಸ್ಟ್ ಫುಡ್ ಅದಾವ, ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಗಳೆಲ್ಲ ಅದಾವ ಇದೆ ಇಲ್ಲಿ. ಅದಕ್ಕೋಸ್ಕರ ಮಿನಿ ಗೋವಾ ಅಂತ ಕರೀತಾರೆ ಇಲ್ಲಿ ಜನ. ನೋಡೋಕ್ಕೆ ಎಷ್ಟು ಚೆಂದ ಕಾಣತ್ತವ್ರಿ. ಒಳಗಡೆ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ಬೋದು ನಾವು ಇಲ್ಲಿ ಬಂದಾಗ.
ನೋಡಿದ್ರಲ್ಲ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾವ ಥರದ ವಿಡಿಯೋಗಳು ಬೇಕಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹೀಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿಯವರೆಗೂ ಎಲ್ಲರಿಗೂ ಗುಡ್ ನೈಟ್. ಬಾಯ್ ಫ್ರೆಂಡ್ಸ್.